ಬೇಸಿಕಲಿ ಸ್ಟಾರ್ಟ್ಅಪ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ. ದಿಸ್ ಈಸ್ ಮೈ ಫಸ್ಟ್ ಸಿನಿಮಾ. ವಯಸ್ಸಿಂದ ನಾನು ಸಿನಿಮಾ ಲವರ್, ಅದರಲ್ಲೂ ಹೆಚ್ಚಾಗಿ ಕನ್ನಡ ಸಿನಿಮಾ ಲವರ್. ಅದರಲ್ಲೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಈ ಸಾಯಂಕಾಲ ಈ ಎಲ್ಲ ನಮ್ಮ ಸಮುದ್ರ ಸರ್ ಹತ್ರ ನಾವು ಈ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಬಂದಿದ್ದಕ್ಕೆ ಸಮುದ್ರ ಸರ್ಗೆ ವೆಲ್ಕಮ್ ಮಾಡ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಫಸ್ಟ್ ಟೈಮ್ ಮೈಕ್ ಹಿಡಿದಿದ್ದೀನಿ, ಗೊತ್ತಿಲ್ಲ. ಏನ್ ಹೇಳ್ಬೇಕಂತ ನಂಗೆ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮೈಕ್ ಮುಟ್ಟಿದ್ದೆ ಫಸ್ಟ್ ಟೈಮ್. ಆ ಕಾರಣಕ್ಕೋಸ್ಕರ ನೀವೆಲ್ಲ ಸಹಕಾರ ಕೊಡ್ಬೇಕು. ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ಇಲ್ಲ ಸರ್, ನನಗೆ ಏನಾಗಿದೆ, ಫಸ್ಟ್ ಸಮುದ್ರಕಣಿ ಸರ್ ನಮ್ಗೆ ಇದರಲ್ಲಿ ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾಡ್ತಾ ಇರೋದು ಫಸ್ಟ್ ಖುಷಿ ಆಯ್ತು. ಅವರು ಬರ್ತಾರೆ ಅನ್ನೋದು ಇನ್ನೊಂದು ಮತ್ತೊಂದು ಇದಾಯ್ತು. ಆ ಕಾರಣಕ್ಕೋಸ್ಕರ ನನಗೆ ಡೈರೆಕ್ಟ್ರು ಸ್ಟೋರಿ ಹೇಳಿದ್ರು. ಸ್ಟೋರಿ ನಂಗೆ ತುಂಬಾ ಇಷ್ಟ ಆಯ್ತು. ಸ್ಟೋರಿ ಕಣ್ಣು ಮುಂದೆನೆ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ ಸ್ಟೋರಿ ಹೇಳಿ ಅಂದೆ. 40 ಸ್ಟೋರಿ ಕೇಳಿದ್ದೆ, ಯಾವ್ದು ಇಷ್ಟ ಆಗಲಿಲ್ಲ ನನಗೆ. ಈ ಸ್ಟೋರಿ ತುಂಬಾ ಇಷ್ಟ ಆಯ್ತು. ಕಣ್ಣು ಮುಂದೆ ನನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದು 2 ತಾಸು ಹಿಡಿದಿತ್ತು ಡೈರೆಕ್ಟ್ರು. ಅವ್ರ ಟ್ಯಾಲೆಂಟ್ ಗೊತ್ತಾಯ್ತು ನನಗೆ. ಈ ತುಂಬಾ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನನಗೆ ಇನ್ನೂ ಒಂದು ಏನಂದ್ರೆ, ಗೂಗ್ಲಿ ಮೂವಿಲಿ ಸಂದೀಪ್ ನಾಗರಾಜ್ ಸರ್ ನೋಡಿದ್ದೆ. ಅದು ಈ ಸ್ಟೋರಿಗೆ ಅವ್ರು ತುಂಬಾ ಶೂಟ್ ಆಗ್ತಾರೆ ಅನಿಸ್ತು. ಅದಕ್ಕೋಸ್ಕರ ಸಂದೀಪ್ ನಾಗರಾಜ್ ಸರ್ನ ಈ ಸ್ಟೋರಿಗೆ ஒரு டீச்சர் வச்சுட்டு தெலுங்கு సరిగా నేర్చుకుని ఆ ఫిల్మ్లో యాక్ట్ చేశాను. ఇప్పుడు కూడా ఒక టీచర్ నేర్చుకున్నాను, కన్నడ పర్ఫెక్ట్గా నేర్చుకుని మాట్లాడాలని. லாங்குவேஜ் கமாண்ட் இல்லைன்னா அந்த ஃபிலிமில் ஆக்ட் பண்ணவே கூடாது. அதுதான் அந்த லாங்குவேஜ்க்கு நம்ம கொடுக்குற ரெஸ்பெக்ட். அதனால தான் உடனடியாக அதை கற்றுக்கணும். நெக்ஸ்ட்டு இந்த ஃபிலிமுடைய ஆடியோ லான்ச் வரும்போது பர்ஃபெக்டாக கன்னடாவில் பேசுவேன். 2010 நாடோடிகள் ரிலீஸ் ஆச்சு. அது உடுகுரு அப்படின்னு சொல்லி பண்ணணும் அப்படின்னு சொல்லி இங்கே வந்து என் நண்பர், என் சகோதரன், என் உயிருக்கும் மேலான ஒரு அன்பு புனித் ராஜ்குமார் சார் மீட் பண்ண. அவருடைய இழப்பு ரொம்ப ரொம்ப பாதிப்பு உண்டாக்குச்சு. ஒரு வாரத்துக்கு முன்னாடி தான் நான் பேசுகிறேன், சார் அந்த மாதிரி வினோத சித்தம்னு ஒரு ஃபிலிம் பண்ணியிருக்கேன், அதில் கடவுளாக நீங்கள் நடிக்கணும் அப்படின்னு நான் கேட்டேன். நான் பார்த்துட்டு உங்களுக்கு கால் பண்ணுறேன் அப்படின்னு சொன்னார். கடவுளாகவே ஆகிட்டார். அது ரொம்ப பெரிய இழப்பு. அதுக்கு பிறகு உடுகுரு என்னால் பண்ண முடியல. ஐம் லிட்டில் பிட் பிஸி இன் தெலுங்கு நாடோடிகள் சம்போஸ் விஷயம். ஸோ உடுகுரு வேற ஒரு டைரக்டர் பண்ணார். அதுக்கப்புறம் போராளின்னு ஒரு ஃபிலிம் தமிழில் பண்ணேன். அது பார்த்துட்டு தான் என்னை திரும்ப கூப்பிட்டாங்க. சரி, அதுதான் பண்ணல, ஏதாவது பண்ண, ஐ வாண்ட் டு ஒர்க் வித் யூ அப்படின்னு சொல்லி தான் யாரே கூகாடலி பண்ணேன். குருதத் எக்ஸ்ட்ரானரி ரைட்டர், இப்போ அவர் இல்லை. நிறைய இழப்பு, நிறைய பேரை கடந்து அப்படியே வந்து நிற்க வேண்டியதாக இருக்கு. பட் இது ஸ்ரீ வந்து கதை சொல்லும்போது ஒரு 10-15 மினிட்ஸ்லேயே ஐ அக்செப்ட், டெஃபினட்டாக பண்ணுவோம். ஏன்னா அதுக்கு முன்னாடி நிறைய கதை கேட்டிருக்கோம், நல்ல கதை. பட் டைம் இல்லை, டேட் இல்லை, அதனால் தட்டி போச்சு. இந்த ஃபிலிம் பண்ணணும் அப்படின்னு டிசைட் பண்ணேன். ஃபஸ்ட் டைம் கன்னட மூவியில் ஆக்ட் பண்ண போகிறேன். என்னால் முடிஞ்ச வரைக்கும் சின்சியராக, உண்மையாக, ட்ரூத்ஃபுல்லாக இருப்பேன். தேங்க்யூ சார், தேங்க்யூ டாக்டர் சார், தேங்க்யூ வெரி மச், தேங்க்யூ வெரி மச். ஸோ ವೇದಿಕೆ ಮೇಲಿರುವಂಥ ನಮ್ಮ ಸಮುದ್ರಕಣಿ ಸರ್ ಮತ್ತು ನಮ್ಮ ನಾಯಕ ನಟರು, ನಿರ್ಮಾಪಕರು, ನಮ್ಮ ಟೆಕ್ನಿಷಿಯನ್, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆರ್ಟ್ ಡೈರೆಕ್ಟ್ರು, ಸೊ ಎಲ್ಲ ಇವತ್ತು ಒಂದು ನಮ್ಮ ಕವಳ ಚಿತ್ರದ ಬಗ್ಗೆ ಜಾಸ್ತಿ ಏನಿಲ್ಲ, ಅಫಿಷಿಯಲ್ ಆಗಿ ಏನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಇದೊಂದು ಪ್ರೆಸ್ ಮೀಟ್ ಇದು ಮಾಡಿದ್ವಿ. ಮತ್ತು ನಾಳೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮಲ್ಲೇಶ್ವರಮಲ್ಲಿ ಮುಹೂರ್ತ ಇರೋದ್ರಿಂದ ಸೊ ಅಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾವು ಇವತ್ತು ಒಂದು ಪ್ರೀವಿಯಸ್ ಡೇನೇ ಇದನ್ನು ಅರೇಂಜ್ ಮಾಡ್ಕೊಂಡ್ವಿ. ಇನ್ನು ಕನ್ನಡ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಪೋಸ್ಟರ್ ನೋಡಿದ್ರೇ ಗೊತ್ತಾಗುತ್ತೆ, ಇದೊಂದು ಔಟ್ ಆ್ಯಂಡ್ ಔಟ್ ಮಾಸ್ ಅನ್ನೋವಂಥದ್ದು ಸಿನಿಮಾ. ಇದು ನಮ್ಮ ಲೋಕೇಶ್ ಸರ್ ಮತ್ತು ಅಡ್ವೈ ಪೂಜಾರಿ ಸರ್ ಅವರ ಮೊದಲ ನಿರ್ಮಾಣದ ಸಿನಿಮಾ.
ಸೊ ನಾನು ನಂಬಿ ಸುಮಾರು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಇದು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಆನೆಸ್ಟ್ ಆಗಿ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿ ಬಂದಿದೆ. ಸದ್ಯದಲ್ಲೇ ನಾವು ಶೂಟಿಂಗ್ಗೆ ಹೋಗೋ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮುದ್ರಕಣಿ ಸರ್ ಡೇಟ್ಸ್ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಈ ಯುಗಾದಿ ನಂತರ ನಾವು ಶೂಟ್ಗೆ ಹೋಗೋ ಪ್ಲ್ಯಾನ್ ಇದೆ ಸರ್. ಇದು ಕಂಪ್ಲೀಟು ಸಿನಿಮಾ ಬಂದು ಕಾಶಿಮೇಡು, ಬೆಂಗಳೂರು, ಹೈದರಾಬಾದು, ವೈಜಾಗ್ ಮತ್ತು ಮಲ್ಪೆ ಈ ಪ್ರಾಂತ್ಯಗಳಲ್ಲಿ ನಡೀತಾ ಇದೆ. ಇದೆಲ್ಲ ಒಂದಷ್ಟು ಲೊಕೇಶನ್ಗಳೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಸಮುದ್ರಕಣಿ ಸರ್, ಹಾರ್ಟ್ಲಿ ವೆಲ್ಕಮ್. ಆನರ್ ಟು ವರ್ಕ್ ವಿತ್ ಯು. ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಮರೆಯಲ್ಲ, ಥ್ಯಾಂಕ್ ಯು. ಸೊ ಎಲ್ಲ ನಮ್ಮ ನಿರ್ದೇಶಕರು, ನಿರ್ಮಾಪಕರೆಲ್ಲ ಮಾತಾಡಿದ್ದಾರೆ, ಕತೆ ಬಗ್ಗೆ ಹೇಳಿದ್ದಾರೆ. ನನ್ನ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಕವಳ ಅನ್ನೋದು ಒಂದು ತುಂಬ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಸರ್. ಕಮರ್ಷಿಯಲಿ ಮಾಡಿದ್ರೆ ಸಿನಿಮಾ ಇವಾಗ ಜನ ಥಿಯೇಟ್ರಿಗೆ ಬರೋದು. ಫ್ಯಾಮಿಲಿ ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ ಥಿಯೇಟ್ರಿಗೆ. ಈ ಸಿನಿಮಾಗೆ ನಾನು ತುಂಬ ಪ್ರಿಪ್ರೇಷನ್ಸ್ ಇಲ್ಲದೆ ಈ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಸಿನಿಮಾ ಒಪ್ಕೊಂಡಾಗ ಸ್ವಲ್ಪ ಬಲ್ಕ್ ಆಗಿದೆ ಸರ್. 18 kg ಕಮ್ಮಿ ಆಗಿದ್ದೀನಿ. ಆ ಡಯಟ್ ನಾನು ಹೇಳೋಕ್ಕೂ ಇಷ್ಟಪಡಲ್ಲ, ಬಟ್ ಸಿನಿಮಾ ಮೇಲೆ ಆ ಪ್ರೀತಿ ಇದ್ರೇ ಸರ್ ಸಾಧ್ಯ ಅದು. ಸಿನಿಮಾ ಮೇಲೆ ಪ್ರೀತಿ ಇಲ್ಲ ಅಂದರೆ ನಾನು ಗ್ಲಾಸೇ ತಿಂಗಿಡಲ್ಲ ಸರ್. ಅಷ್ಟು ಸೋಂಬೇರಿ. ಸಿನಿಮಾ ಅಂತ ಬಂದರೆ ಒಂದು ಉತ್ಸಾಹ ಎಲ್ಲಿಂದನೂ ಬಂದ್ಬಿಡುತ್ತೆ, ಗೊತ್ತಿಲ್ಲ. ಏನಾದರೂ ಇದ್ರೆ ಕೇಳಿ ಸರ್. ನಾನು ಎಲ್ಲ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಕವಳ ಬಗ್ಗೆ. ನಾನು ಹೇಳಬೇಕು ಅಂದ್ರೆ ನಾನು ಹೇಳ್ತೀನಿ ಸರ್. ಪಾತ್ರದ ಬಗ್ಗೆ ಬ್ರೀಫ್ ಆಗಿ ಹೇಳಿ. ಅದು ಸರ್ ಮಾಸ್ ಕಂಟೆಂಟ್, ಮಾಸ್ ಕ್ಯಾರೆಕ್ಟರ್ ನೋಡಬೇಡಿ, ನೇರವಾಗಿ ಮಾತಾಡಿ ಸರ್. ಮಾಸ್ ಕ್ಯಾರೆಕ್ಟರ್ ಸರ್. ಟೋಟಲಿ ಕವಳ ಅಂದರೆ ಹೊಟ್ಟೆ ಒಳಗಡೆ ಇದ್ದಾಗಿಂದನೇ ಟೆರರ್ ಸರ್. ಆಚೆ ಬಂದಿಲ್ಲ, ಹೊಟ್ಟೆ ಒಳಗಡೆನೇ ಟೆರರ್, ಆಚೆ ಬಂದಮೇಲೆ ಫೈರ್ ನೋಡಿ. ಎಲ್ಲಾಗಲಿ ವಿಶ್ವೇಶ್ವರವ್ರೆ. ಸೊ ಹಾಗಾಗಿ ಎಲ್ಲ ನಿರ್ದೇಶಕರು ಹೇಳೋಷ್ಟೆಲ್ಲ ಹೇಳಿದ್ದಾರೆ. ಹಾನೆಸ್ಟ್ಲಿ ಸಿನಿಮಾ ಒಂದು ಮಾಸ್ ಎಂಟರ್ಟೈನ್ಮೆಂಟ್, ಲವ್ ಇದೆ, ಆ್ಯಕ್ಷನ್ ಇದೆ, ಆ್ಯಕ್ಷನ್ ಇದ್ದೇ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ. ಆ ಸೆಂಟಿಮೆಂಟ್ ಸರ್ ಎಲ್ಲರೂ ಮನುಷ್ಯನಲ್ಲಿ ಒಬ್ಬ ಒಳ್ಳೆಯವನು ಕೆಟ್ಟವನು ಇದೇ ಇರ್ತಾನೆ ಸರ್. ಒಳ್ಳೆಯವನ್ನ ಕೆಣಕಿದ್ರೆ ಯಾವ ಲೆವೆಲ್ಗೆ ಅವ್ನು ರೆಬಲ್ ಆಗ್ತಾನೆ, ಯಾವ ಲೆವೆಲ್ಗೆ ಅವ್ನು ಯಾವ ಮಟ್ಟಕ್ಕೆ ಹೋಗೋಕ್ಕೂ ರೆಡಿ ಇರ್ತಾನೆ ಸರ್. ಅವನು ಏನೋ ಒಂದು ಫ್ಯಾಮಿಲಿ, ಏನೋ ಒಂದು ಫ್ಯಾಮಿಲಿ ಅಂತಲ್ಲ, ಅವನೊಂದು ಟಚ್ ಮಾಡಿದಾಗ ಅವ್ನು ಯಾವ ರೀತಿ ರೆಬಲ್ ಆಗ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್ ಸರ್. ಇಟ್ ಈಸ್ ನಾಟ್, ಅದ್ರ ಮೇಲೆ ಇಲ್ಲ, ಬಟ್ ಇಟ್ಸ್ ಅ ಸ್ಮಾಲ್ ಲೈನ್.